ವೆಲ್ಕಮ್ ಟು ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡ್ ರೈಸ್ ಹೆಂಗೆ ಮಾಡಿ ತೋರಿಸೋಣ. ಆಯಿಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಜಜ್ಕೊಬೇಕು. ಈರುಳ್ಳಿ ಹೂವು, ಆನಿಯನ್ ಫ್ಲವರ್ ಹಾಕಬೇಕು. ಆಮೇಲೆ ಬೀನ್ಸ್ ಹಾಕಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಕುಕ್ಕಿಂಗ್ ವಿಡಿಯೋ ಬೇಕು ಅಂದರೆ. ಫ್ರೈಡ್ ರೈಸ್ ತುಂಬ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸು. ಸೋಯಾ ಸಾಸು, ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸ್ ಇದ್ದರೆ ಚೆನ್ನಾಗಿರುತ್ತೆ. ಎಲ್ಲ ಈಸಿ ಇದೆ, ಮಾಡ್ಕೊಳ್ಳಿ. ಫ್ರೈಡ್ ರೈಸ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಟೇಸ್ಟ್ ನೋಡಬೇಕು. ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಗ್ರೀನ್ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು ಹಾಕಿದ್ದೀವಿ. ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಯೆಲ್ಲೋ ಕ್ಯಾಪ್ಸಿಕಮ್. ನಿಮ್ಮ ಕ್ಯಾಪ್ಸಿಕಮ್ ಬೇರೆ ಕಲರ್ ಇಲ್ಲ ಅಂದರೆ ಗ್ರೀನ್ ಕ್ಯಾಪ್ಸಿಕಮ್ ಒಂದೇ ಹಾಕ್ಕೊಂಡು ಮಾಡ್ಬೋದು ಫ್ರೈಡ್ ರೈಸು. ಇವಾಗೆಲ್ಲ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ 3 ಟೇಬಲ್ ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೇಸ್ಟ್ ನೋಡಬೇಕು. ಸ್ವಲ್ಪ ಟೇಸ್ಟ್ ನೋಡ್ತಾಯಿದ್ದೀವಿ. ಕರೆಕ್ಟಾಗಿದ್ದರೆ ಕರೆಕ್ಟಾಗಿದೆಯಾ ಇಲ್ವ ಅಂತ ಟೇಸ್ಟ್ ನೋಡ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸೋಯಾ ಸಾಸು, ಇಲ್ಲಿ ನಾರ್ ಯೂಸ್ ಮಾಡಿದ್ದೀನಿ. ಸೋಯಾ ಸಾಸ್ 2 ಟೇಬಲ್ ಸ್ಪೂನ್, ಅಥವಾ ನಿಮಗೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಜನರಿಗೆ ಹಾಕ್ಬೋದು. ಜನರಿಗೆ ಬೇಕಾಗಷ್ಟು, ಎಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀರಾ ಅಷ್ಟು. ಇಲ್ಲಿ ನಾರು ಟೊಮೆಟೊ ಸಾಸ್ ತಗೊಬೋದು ಬೇಕಾದರೆ. ಸೋಯಾ ಸಾಸು, ಟೊಮೆಟೊ ಸಾಸು ಹಾಕ್ಬೋದು. ನಾನು ಟೊಮೆಟೊ ಸಾಸ್ ಹಾಕಿಲ್ಲ, ಇಲ್ಲಿ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀವಿ. ಉಪ್ಪು ಮೊದಲೇ ಮಾಡ್ಕೊಂಡಿದ್ದೀವಿ, ಅನ್ನಕ್ಕೆ ಬೆರೆಸ್ಕೊಂಡ್ವಿ. ಥ್ಯಾಂಕ್ ಯು.